ಈ ಅಕ್ರಮ ಚಿನ್ನ ಸಾಗಾಟದಲ್ಲಿ ಸ್ಯಾಂಡಲ್ವುಡ್ನ ನಟಿ ಲಾಕ್ ಆಗಿದ್ದೇ ಹಾಕಿದ್ದು. ಈ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ಸಂಗತಿಗಳು ಹೊರಬರ್ತಾ ಇದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಲಾಕ್. ನಟಿ ರನ್ಯಾ ರಾವ್ ವಿಚಾರಣೆಯನ್ನು ನಡೆಸಿದಂತಹ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರಂತೆ. 15 ದಿನಗಳಲ್ಲಿ 3 ಬಾರಿ ದುಬೈಗೆ ಹೋಗಿ ಬಂದಿದ್ದಾರಂತೆ ನಟಿ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ತಿಂಗಳಿಗೆ 3 ರಿಂದ 4 ಬಾರಿ ದುಬೈ ಟ್ರಿಪ್ ಮಾಡ್ತಾ ಇದ್ರಂತೆ, ಮಲೇಷಿಯಾಗೆ ಹೋಗಿ ಬರ್ತಾ ಇದ್ರಂತೆ. ಅಧಿಕಾರಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ಕೂಡ ದುಬೈಗೆ ಭೇಟಿ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗ್ ವೇಳೆ ಪೊಲೀಸ್ ಅಧಿಕಾರಿಯ ಮಗಳು ಅಂಥೇಳಿ ರನ್ಯಾ ಹೇಳ್ತಾ ಇದ್ರಂತೆ. ಈ ಹಿನ್ನೆಲೆಯಲ್ಲಿ ರನ್ಯಾ ರಾವ್ ಮೇಲೆ DRI ಅಧಿಕಾರಿಗಳು ಕಣ್ಣಿಟ್ಟಿರ್ತಾರೆ. ಮೊನ್ನೆ ದುಬೈನಿಂದ 14 kg ಬಂಗಾರವನ್ನು ತಮ್ಮ ಜಾಕೆಟ್ನಲ್ಲಿ ಹಾಕ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸರಿಯಾಗಿ ತಗಲಾಕೊಂಡ್ಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಈ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. DRI ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲಿ ಮಗದಷ್ಟು ರೋಚಕ ಸಂಗತಿಗಳು ಹೊರಬರ್ತಾ ಇದೆ. ತಿಂಗಳಿಗೆ ಏನಿಲ್ಲ ಅಂದರೂ ಕೂಡ 5 ರಿಂದ 6 ಬಾರಿ ಫಾರಿನ್ ಟ್ರಿಪ್ ಅನ್ನು ಮಾಡ್ತಾ ಇದ್ರಂತೆ. ಪ್ರತಿ ಬಾರಿ ಫಾರಿನ್ ಟ್ರಿಪ್ ಮಾಡಿದಾಗಲೂ ಕೂಡ ಇದೇ ರೀತಿ ಗೋಲ್ಡನ್ನು ಅಲ್ಲಿಂದ ತರ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆಗೆ ಮುಂಚೂಣಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, 2 ಏರ್ಪೋರ್ಟ್ನಲ್ಲೂ ಕೂಡ ಅಷ್ಟೊಂದು ಭದ್ರತೆ ಇರುತ್ತೆ. ಆ ಭದ್ರತೆಯನ್ನು ಭೇದಿಸಿ ಅವರನ್ನು ಕಣ್ತಪ್ಪಿಸಿ ಈಕೆ ಈ ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ದಿದ್ದು ಹೇಗೆ? ಅದರ ಜೊತೆಗೇನೆ ಈ ರೀತಿಯ ಅಕ್ರಮವನ್ನು ಎಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋದೇನಾದರೂ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿದೆಯಾ ಹೇಗೆ ಅಂತ ಹೇಳಿ ಉಮೇಶ್? ಪ್ರೇಮ್, ಈಗ DRI ಅಧಿಕಾರಿಗಳಿಗೆ ಇದೇ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂದರೆ ಅಷ್ಟೊಂದು ಭದ್ರತೆ ಇರ್ತದೆ. 2 ಕಡೆ ಏರ್ಪೋರ್ಟ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ಚೆಕಿಂಗ್ ಮಾಡ್ತಾರೆ. ಒಂದೇ ಒಂದು ಸಣ್ಣ ವಸ್ತು ಇದ್ದರೂ ಕೂಡ ಅದನ್ನು ಪತ್ತೆ ಮಾಡುವಂಥ ಈಗ ಟೆಕ್ನಾಲಜಿ ಇರುವಂಥದ್ದು. ಅದ್ರ ಜೊತೆಗೆ ಎಲ್ಲ ಕಡೆ ಸ್ಕ್ಯಾನ್ ಮಾಡ್ತಾರೆ. ಬೇರೆ ಬೇರೆ ಅಧಿಕಾರಿಗಳ ತಂಡಗಳಿರ್ತವೆ. ಆ ತಂಡಗಳ ಕಣ್ತಪ್ಪಿಸಿ ಈಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಿನ್ನವನ್ನು ತಗೊಬರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಅಷ್ಟೊಂದು ತರ್ತಾ ಇದ್ದಾರೆ ಅಂದರೆ ಕೆಲ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ಬೋದು ಅನ್ನೋ ಶಂಕೆ ಕೂಡ ಇಲ್ಲಿ DRI ಅಧಿಕಾರಿಗಳಿಗೆ ಇರುವಂಥದ್ದು. ಅದ್ರ ಜೊತೆಗೆ ಏರ್ಪೋರ್ಟ್ಗೆ ಯಾವಾಗ ಇಳಿದು ಅಲ್ಲಿ ಚೆಕಿಂಗ್ ಪಾಯಿಂಟ್ಗೆ ಬರ್ತಾರೆ ಅಷ್ಟೊತ್ತಿಗಾಗಲೇ ಏರ್ಪೋರ್ಟ್ನ ಪೊಲೀಸರು ಅಲ್ಲಿ ಹಾಜರಾಗಿರ್ತಿದ್ರು. ಯಾಕೆಂದರೆ DGP ಅದೇ ಮಗಳು ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ಅಲ್ಲಿಂದ ಸೇಫಾಗಿ ಕರ್ಕೊಂಡು ಕಾರತ್ಸೋ ತನಕ ಪೊಲೀಸರು ಅಲ್ಲಿರ್ತಿದ್ರು. ಯಾವಾಗ ಇವ್ರು ಪರಿಶೀಲನೆ ಶುರು ಮಾಡ್ತಿದ್ದಂತೆ ಈ ಪೊಲೀಸರು ಮಧ್ಯಪ್ರವೇಶ ಮಾಡಿ ಈಕೆಯನ್ನು ಹಿರಿಯ ಅಧಿಕಾರಿ ಮಗಳು ಅಂತೇಳಿ ಆಕೆಯನ್ನು ಪರಿಶೀಲನೆ ಮಾಡದಂತೆ ಕರ್ಕೊಬರ್ತಿದ್ರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ DRI ಅಧಿಕಾರಿಗಳು ಕೂಡ ಹಲವು ಮಾಹಿತಿಗಳು, ಅಂದರೆ ದಾಳಿ ಮಾಡೋದಕ್ಕೆ ಮುಂಚೆ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು. ಆ ಮಾಹಿತಿ ಪ್ರಕಾರ ತಿಂಗಳಿಗೆ ಕನಿಷ್ಠ 3 ರಿಂದ 4 ಬಾರಿ ನಟಿ ಏನಿದ್ರು ಇವರು ದುಬೈ ಮತ್ತು ಮಲೇಷ್ಯಾಗೆ ಹೋಗಿ ಬರ್ತಾ ಇರುವಂಥದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು. ಆ ನಂತರದಲ್ಲಿ ಇವರು ಚೆಕ್ ಮಾಡಿದಂಥ ವೇಳೆಯಲ್ಲಿ ಅವರಿಗೆ ಯಾವುದೇ ರೀತಿಯ ಬಿಸ್ನೆಸ್ ಕೂಡ ಇಲ್ಲ. ಜೊತೆಗೆ ಯಾರು ರಕ್ತ ಸಂಬಂಧಿಗಳು ಕೂಡ ದುಬೈ ಮಲೇಷ್ಯಾದಲ್ಲೆಲ್ಲ ಯಾವ ಕಾರಣಕ್ಕಾಗಿ ಈಕೆ ಇಷ್ಟೊಂದು ಬಾರಿ ಹೋಗಿ ಬರ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಈಕೆ ಮೇಲೆ ಸಂಪೂರ್ಣ ನಿಗಾ ಇಡ್ತಾರೆ. ನಿಗಾ ಇಟ್ಟ ನಂತರದಲ್ಲಿ ಸೋಮವಾರ ಯಾವಾಗ ಈಚೆ ಬರ್ತಾರೆ ಆ ಸಂದರ್ಭದಲ್ಲಿ ಆಕೆ ಏನು ಚೆಕ್ಕಿಂಗ್ ಮಾಡೋದಕ್ಕೂ ಕೂಡ ಒಪ್ಕೊಳ್ಳದೇ ಇದ್ರೂ ಕೂಡ ಬಲವಂತವಾಗಿ ಚೆಕ್ ಮಾಡಿದಂಥ ವೇಳೆಯಲ್ಲಿ 14.5 kg ಚಿನ್ನ ಪತ್ತೆ ಆಗಿರುವಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಬೆಂಗಳೂರಿನ ಕೆಲವು ಉದ್ಯಮಿ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಹಿರಿಯ ಅಧಿಕಾರಿಗಳ ಮಕ್ಕಳು ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಾ ಇರೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿದ್ದು. ಆ ನಿಟ್ಟಿನಲ್ಲೂ ಕೂಡ ತನಿಖೆ ಮುಂದುವರಿತಾ ಇದೆ. ಪ್ರೇಮ್.